ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆದಷ್ಟು ಕ್ರೌಡ್ ಅವಾಯ್ಡ್ ಮಾಡೋಣ ಅಂತ ಮಧ್ಯಾಹ್ನ ಬಂದಿದ್ದೀನಿ. ಸೊ ಲೆಟ್ಸ್ ಸಿ ಕ್ರೌಡ್ ಹೆಂಗಿರುತ್ತೆ ಅಂತ. ಜಿಮ್ ಅಂತೂ ಫುಲ್ ಖಾಲಿ ಇದೆ. ಕ್ರೌಡ್ನ ಅವಾಯ್ಡ್ ಮಾಡಬೇಕು ಅಂತಲೇ ಈ ಟೈಮಲ್ಲಿ ಬಂದೆ. ಸಖತ್ತಾಗಿದೆ. ಇದು ಜಿಮ್ಮೇ ನಂದು ನಂಗೆ ವರ್ಕೌಟ್ ಮಾಡ್ತಾ ಇದ್ದೀನಿ. ನಾನಂತೂ ಸಿಕ್ಕಾಪಟ್ಟೆ ದಿನ ಆಗ್ಬಿಟ್ಟಿತ್ತು ಜಿಮ್ ಕಡೆ ಬಂದು. ಸೊ ವರ್ಕೌಟ್ ಮಾಡ್ತಾಯಿದ್ದೀನಿ. ಬರೋದು, ಬರದೇ ಇರೋದು, ಇರೋದು, ಇಲ್ಲದೆ ಇರೋದು ಎಲ್ಲ ವರ್ಕೌಟ್ ಇವತ್ತು ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಫುಲ್ ಪೀಸ್ಫುಲ್ಲಾಗಿದೆ. ಬೇರೆ ಟೈಮಲ್ಲಿ ಬಂದರೆ ಫುಲ್ ಕ್ರೌಡ್ ಇರುತ್ತೆ. ಸೊ ನಾನಿವಾಗ ಟ್ರೆಡ್ಮಿಲ್ ಮಾಡ್ತೀನಿ. ಇನ್ನೊಂದು ವಿಷಯ ಏನು ಅಂದರೆ, ನಾನು ಈ ಜಿಮ್ಮಿಗೆ ಜಾಯಿನ್ ಆಗಿದ್ದೇಯಿಂದ ಒಂದು ದಿನವೂ ಜಿಮ್ಮಲ್ಲಿ ನೀರು ಕುಡ್ದಿಲ್ಲ. ಅಂದರೆ ಜಿಮ್ಮಲ್ಲಿ ತರಿಸಿರುವಂಥ ನೀರನ್ನ ಕುಡ್ದೇ ಇರಲಿಲ್ಲ. ಸುಮಾರು ಜನ ಕೇಳಿದ್ರು ಕೂಡ, ಯಾಕೆ ಜಿಮ್ಮಲ್ಲಿರೋ ನೀರು ಕುಡಿತಾ ಇಲ್ಲ ಹಾಗೆ ಹಿಂಗೆ ಅಂತ. ಕುಡಿಬಾರ್ದು ಅಂತಲ್ಲ, ಅದೇನೋ ಇಷ್ಟು ದಿನ ಕುಡ್ದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಜಿಮ್ಮಲ್ಲಿ ತರಿಸಿರುವಂಥ ನೀರನ್ನ ಕುಡಿತಾ ಇರೋದು. ಚೆನ್ನಾಗಿದೆ. ನನಗೇನು ಕುಡಿಬಾರ್ದು ಹಾಗೆಲ್ಲ ಏನೇನೂ ಇರಲಿಲ್ಲ. ಯೂಶ್ವಲಾಗಿ ನನ್ನ ಮನೆಯಿಂದನೇ ತರ್ತಾಯಿದ್ದೆ. ಬಟ್ ಅದೇನೋ ಇವತ್ತು ಫಾರ್ ದ ಫಸ್ಟ್ ಟೈಮ್ ಅಷ್ಟು ದಿನ ಆದಮೇಲೆ ಕುಡಿತಾ ಇದ್ದೆ. ಸೊ ಗೈಸ್, ಡನ್ ವಿತ್ ದ ವರ್ಕೌಟ್. ಜಿಮ್ ಅಂತೂ ಫುಲ್ಲು ಕ್ರೌಡ್ ಫ್ರೀ ಆಗಿತ್ತು. ಸಿಕ್ಕಾಪಟ್ಟೆ ಪೀಸ್ಫುಲ್ಲಾಗಿತ್ತು. ನನಗಂತೂ ವರ್ಕೌಟ್ ಮಾಡೋಕ್ಕೆ ತುಂಬ ದಿನಗಳಾದಮೇಲೆ. ಸೊ ಇಟ್ ವಾಸ್ ನೈಸ್. ನೆನ್ನೆ ಅಂತೂ ಕ್ರೌಡ್ ಕಮ್ಮಿ ಇತ್ತು ಅಂತ ಇರೋ ಬರೋ ವರ್ಕೌಟ್ ಎಲ್ಲ ಮಾಡಿಬಿಟ್ಟೆ, ಅಪ್ಪರ್ ಬಾಡಿ ವರ್ಕೌಟ್. ಸೊ ಇವತ್ತು ನನ್ನ ಪ್ಲ್ಯಾನ್ ಇರೋದು ಲೆಗ್ ಡೇ ಮಾಡೋಣ ಅಂತ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಸೊ ಗೈಸ್, ಇವಾಗಷ್ಟೇ ಹ್ಯಾಕ್ ಸ್ಕ್ವಾಟ್ ಮತ್ತು ಲೆಗ್ ಪ್ರೆಸ್ನ ಮುಗಿಸ್ದೆ. ಲೆಗ್ ಎಕ್ಸ್ಟೆನ್ಷನ್ ಮಾಡೋದೊಂದು ಬಾಕಿ ಇದೆ. ಫುಲ್ ಸ್ವೆಟಿಂಗ್. ಇವತ್ತಂತೂ ಸೂಪರ್ ಲೆಗ್ ವರ್ಕೌಟ್ ಆಯಿತು. ಜೊತೆಗೆ ಸಖತ್ತಾಗಿ ಕಾರ್ಡಿಯೋನು ಮಾಡಾಯಿತು. ಫುಲ್ಲು ಸ್ವೆಟ್ ಎಲ್ಲ ಒರೆಸ್ಕೊಂಡು ಇವಾಗ ಲಿಫ್ಟಲ್ಲಿದ್ದೀನಿ ಮನೆಗೆ ಹೋಗೋಕ್ಕೆ. ಸಖತ್ತಾಗಿತ್ತು. ಮಂತಲ್ಲಿ ಫಸ್ಟ್ ಡೇ ಆಫ್ ವರ್ಕೌಟು ಸೂಪರಾಗಿತ್ತು. ಇನ್ಮೇಲೆ ಹೆಂಗೆ ಕಂಟಿನ್ಯೂ ಮಾಡ್ತೀನಿ ಅನ್ನೋದನ್ನು ನೋಡಬೇಕು ಅಷ್ಟೇ. ಜಿಮ್ಮಿಂದ ಬರ್ತಾ ಹೂ ತಗೊಂಡಿದ್ದು ಆಯಿತು. ಇವಾಗ ಮನೆ ಕಡೆ. ವರ್ಕೌಟ್ ಮಾತ್ರ ಚಿಂದಿಯಾಗಿತ್ತು ಗೈಸ್. ವರ್ಕೌಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ ಬ್ಯಾಗ್ ಇಡೋಕ್ಕೆ. ಬ್ಯಾಗ್ ಇಟ್ಟು ಇವಾಗ ಫ್ರೆಶ್ ಆಗಿರೋವಂಥ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ.
ಹೇರ್ ಎಲ್ಲ ಫುಲ್ ಹೆಂಗಾಗ್ಬಿಟ್ಟಿದೆ. ಸೊ ಕ್ಲೀನಾಗಿ ಮಮ್ಮಿ ಹತ್ರ ಆಯಿಲ್ ಅಪ್ಲೈ ಮಾಡಿಸ್ಕೊಂಡು ಹೇರ್ ಕೇರ್ ಮಾಡ್ಕೊಳ್ಳೋ ಅಂಥ ಟೈಮ್. ಇದೇ ಎಣ್ಣೆನ ಹಚ್ಕೊಳ್ಳೋದು ಹೇರ್ ಕೇರ್. ಸೊ ಈ ಎಣ್ಣೆಗೆ ಏನೇನು ಹಾಕಿದ್ದಾರೆ ಅಂತ ನೋಡೋಣ. ಮಮ್ಮ, ಇದು ಎಣ್ಣೆಗೆ ಏನೇನು ಹಾಕಿದ್ದೀರಾ? ಕೊಬ್ಬರಿ ಎಣ್ಣೆ, ದಾಸವಾಳ ಹೂವು, ಮೆಂತ್ಯ, ಕರಿಬೇವು ಸೊಪ್ಪು, ಅಗಸೆ ಬೀಜ ಹುರಿದು ಎಣ್ಣೆನೆಲ್ಲ ಹಾಕಿ ಆಮೇಲೆ ಆಲ್ಮಂಡ್ ಆಯಿಲ್ ಹಾಕಿ ಬಿಸಿ ಮಾಡಿ ತಂದಿದ್ದೀನಿ. ಓಕೆ. ಸೊ ಇಷ್ಟೆಲ್ಲ ಐಟಮ್ಸ್ ಇದೆ. ನನಗಂತೂ ಒಂದೊಂದೇ ನೆನ್ಪಿಟ್ಕೊಂಡು ಹೇಳೋಕ್ಕಾಗಲ್ಲ, ಅದಕ್ಕೆ ಮಮ್ಮಿ ಹತ್ರನೇ ಹೇಳಿಸ್ದೆ. ಸೊ ಇವಾಗ ಈ ಆಯಿಲ್ನ ಅಪ್ಲೈ ಮಾಡ್ಕೊತಿದ್ದೀನಿ. ಇದಿಷ್ಟಾಗಿತ್ತು ಈ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.